ಬಿಗ್ಗೆಸ್ಟ್ ಮಾಲ್. ಸಾನು ಒಳಗಡೆ ಸ್ನಾನ ಮಾಡ್ತಾ ಇದ್ದಾಳೆ. ಅಲ್ಲಿ ಗ್ಲಾಸ್ ಇದೆ, ಸೊ ಫಾರ್ಮ್ ಆಗಿದೆಯಲ್ಲ ಅಲ್ಲಿ ಹೆಸರು ಬರ್ತಾಳೆ. ಕೆಳಗಡೆ ಬರೆದಿದ್ದಾಳೆ ರಾಜೇಶ್ ಅಂತ, ಅದು ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಡಾರ್ಕ್ ಇದೆ ಅಂದ್ಬಿಟ್ಟು. ಚಿಲ್ಟಾರಿ ಬಾ ಬೇಗ, ಬರ್ದಿದ್ದು ಸಾಕು. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮ್ ಎಷ್ಟು ಟೈಮು? 9 o'clock ಆಗಿದೆ. ನಾನು ಮತ್ತು ರಾಜೇಶ್ ಸ್ನಾನ ಮಾಡಿ ರೆಡಿ ಆಗಿದ್ದೀವಿ. ಸಾನು ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ. ಸ್ನೇಹಿತರೆ, ಇವತ್ತು ನಮ್ಮ ದುಬೈ ಟ್ರಿಪ್ನ ಫಸ್ಟ್ ಡೇ. ನೆನ್ನೆ ರಾತ್ರಿ ಬಂದು ಇಳಿದಿದ್ದು ನಾವು ಮಿಡ್ ನೈಟ್. ದುಬೈ ಟೈಮಿಂಗ್ಸೇ ಬೇರೆ, ನಮ್ಮ ಇಂಡಿಯಾ ಟೈಮಿಂಗ್ಸೇ ಬೇರೆ. ಸೊ ಇವಾಗ ಇಲ್ಲಿ 9 ಗಂಟೆ ಅಂದರೆ ಇಂಡಿಯಾಲಿ 10:15 ಆಗಿರುತ್ತೆ. ನಮಗೆ ಪ್ರಾಪರ್ ನಿದ್ದೆ ಅಂತ ಏನು ಆಗೋದಿಲ್ಲ. ಸಾನು ಪಕ್ಕ ಇದ್ರಂತೂ ಆಗೋದೇ ಇಲ್ಲ. ಒದ್ದು ಏಳಿಸ್ತಾಳೆ. ಸೊ ಅವಾಗ ಎದ್ದು ಮಲಗಿ ಕೊನೆಗೆ 7 ಗಂಟೆಗೆ ಎಚ್ಚರ ಆಯಿತು. 7:45 ಅಷ್ಟೊತ್ತಿಗೆ ಎದ್ಬಿಟ್ಟು ನಾನು ರೆಡಿ ಆದೆ. ಹೊರಡೋಣ ಅಂತ ಹೇಳಿ. ಇಲ್ಲಿಂದ ಫಸ್ಟ್ ಪ್ಲೇಸು ಆಬ್ವಿಯಸ್ಲಿ ಫಸ್ಟ್ ತಿಂಡಿ. ಅದೇನು ಇಲ್ಲೇ ಸಿಗುತ್ತಾ ಸರೌಂಡಿಂಗ್ ಅಥವಾ ದೂರ ಹೋಗ್ಬೇಕಾ ವಿಚಾರಿಸ್ಕೊಂಡು ಹೋಗಬೇಕು. ಅಲ್ಲಿಂದ ನೆಕ್ಸ್ಟ್ ಪ್ಲೇಸು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ. ನಾವು ದುಬೈನ ಫಸ್ಟ್ ಡೇ ಎಕ್ಸ್ಪ್ಲೋರ್ ಮಾಡೋಣ. ನಾವು ಯಾವುದನ್ನು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಬಂದಿಲ್ಲ, ಯಾಕಂದರೆ ನಮಗೆ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಅದಕ್ಕೆ ಅಂತಲೇ ನಾವು 1-2 ದಿನ ಎಕ್ಸ್ಟ್ರಾ ತೊಗೊಂಡು ಬಂದಿರೋದು. ನಿಮಗೆ ಗೋಕರ್ಣ ಮುರುಡೇಶ್ವರದಲ್ಲಿ ಯಾವ ಥರ ಟ್ರಿಪ್ಗಳನ್ನ ತೋರಿಸ್ಕೊಂಡು ಬಂದ್ವಿ, ಎಷ್ಟು ಖುಷಿ ಆಯ್ತಲ್ವ ನಿಮಗೆ. ಅದೇ ಥರ ಇಲ್ಲೂ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ತೋರಿಸ್ತೀವಿ. ಅಂದರೆ ನಾವು ಪ್ಯಾಕೇಜ್ ಅಂದರೆ ಅವರೇನೆ ಹೋಟೆಲ್ ಬುಕ್ ಮಾಡ್ತಾರೆ, ಎಲ್ಲನೂ ಪ್ಲ್ಯಾನ್ ಮಾಡಿರ್ತಾರೆ, ಈ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ, ಆ ಥರ ಇರುತ್ತೆ. ಆದರೆ ಅದರಲ್ಲಿ ನಮಗೆ ಒಂದಿಬ್ಬರೇನೋ ಹೋಗಿದ್ರು. ಅವ್ರಿಗೆ ಕೇಳಿದ್ದಕ್ಕೆ ಅವ್ರು ಅಷ್ಟೊಂದೇನು ಖುಷಿ ಆಗಲಿಲ್ಲ ಅಂತ ಹೇಳಿದ್ರು. ತುಂಬ ಅರ್ಜೆಂಟ್ ಮಾಡ್ತಾರೆ, ಟೈಮ್ ಕಡಿಮೆ ಇರುತ್ತೆ, ಏನೇನೋ ಹೇಳಿದ್ರು. ಅದಕ್ಕೆ ಬೇಡ, ಹೋಗೋದು ಅಪರೂಪ, ಒಂದಿನ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಅಲ್ಲೇ ಇದ್ದು ಆರಾಮಾಗಿ ಎಲ್ಲನೂ ನೋಡ್ಕೊಂಡು ಬರೋಣ. ನಮ್ಗೆ ಎಷ್ಟೊತ್ತು ಬೇಕು ಒಂದು ಜಾಗದಲ್ಲಿ ಇರಬೇಕು ಅನಿಸುತ್ತೋ ಅಷ್ಟೊತ್ತು ಇದ್ದು ಬರೋಣ ಅಂಥೇಳಿ ರಾಜೇಶ್ ಡಿಸೈಡ್ ಮಾಡಿ, ಏನೂ ಪ್ಲ್ಯಾನ್ ಮಾಡಿಲ್ಲ, ಇವ್ರ ಫ್ರೆಂಡ್ಸ್ಗೆ ನನ್ನ ಫ್ರೆಂಡ್ಗೆ ಕೇಳಿಕೊಂಡು ನಾವು ಬಂದಿದ್ದೀವಿ. ಹೇಗಿರುತ್ತೆ ನೋಡೋಣ ಸ್ನೇಹಿತರೆ. ಸಾನು ಬಂದ್ಲು. ಓಕೆ ಬಾ, ಬೇಗ ರೆಡಿ ಆಗ. ಬೇಡ ಸಾನು, ಸ್ಲೋಪ್ ಇದೆ. ಟೈಮ್ ಈಗ ಇದ್ರಲ್ಲಿ ನೋಡ್ಬೇಕು ಮೊಬೈಲಲ್ಲಿ. ನಾನು ವಾಚಲ್ಲಿ ಚೇಂಜ್ ಮಾಡ್ಕೊಂಡಿಲ್ಲ, ಇರಲಿ ನಮ್ಮ ಇಂಡಿಯಾ ಟೈಮೇ ಅಂತ. 10 ಗಂಟೆ ಆಗಿದೆ. ನಾವು ಇವಾಗ ಹೋಟ್ಲಿಂದ ಹೊರಗಡೆ ಬಂದಿದ್ದೀವಿ. ಇಲ್ಲಿಂದ ಮೆಟ್ರೋ ಸ್ಟೇಷನ್ ಹತ್ತಿರ ಅಂತೆ. ಮೆಟ್ರೋ ಸ್ಟೇಷನ್ ಹೋಗೋ ರೋಡಿಗೆ ರೆಸ್ಟೋರೆಂಟ್ ಸಿಗುತ್ತಾ? ಸಿಗುತ್ತೆ, ಬಟ್ ಅಂತ ಏನು ಒಳ್ಳೇದಿರಲ್ಲ. ಮತ್ತೆ ಎಲ್ಲಿಗೆ ಅಲ್ಲಿ ಬರ್ದುಬೈ ಅಷ್ಟಲ್ಲಿ ಹೋಗ್ತಿರ್ತಾರಲ್ಲ, ಅಲ್ಲಿ ಇರುತ್ತೆ ನೇರ. ಅಲ್ಲ, ಇವಾಗ ಎಲ್ಲಿಗೆ ಹೋಗ್ಬೇಕು ನಾವು? ಈಗ ಮೆಟ್ರೋಗೆ ಹೋಗೋದು. ಮೆಟ್ರೋಯಿಂದ ಎಲ್ಲಿಗೆ ಹೋಗೋದು? ಬುರ್ಜ್ ಖಲೀಫಾಗೆ ಹೋಗ್ಬಿಟ್ಟು ಅಲ್ಲಿ ತಿಂಡಿ ತಿನ್ನಾಗ ಅಲ್ಲಿ ತಿಂದ್ಬಿಡ. ಅಂದಿವೆ ನಾವು ಚೇಂಜ್ ಮಾಡ್ಬೇಕಲ್ಲ. ಇಲ್ಲ ಇಲ್ಲೇ ಇದ್ರೆ ನೋಡೋಣ ಬನ್ನಿ. ಅದನ್ನೇ ಹೇಳ್ತಿರೋದು, ತಿನ್ಕೊಂಡು ಆಮೇಲೆ ಮೆಟ್ರೋ ಹೋಗ್ತಾಣ. ಆಯ್ತು, ಇಲ್ಲೇ ಇರುತ್ತೆ. ಸೊ ಈಗ ನಾವು ರೆಸ್ಟೋರೆಂಟ್ ನೋಡ್ಬೇಕು ಮುಂಚೆ. ಮೆಟ್ರೋಗೆ ಹತ್ಬಿಟ್ರೆ ನಾವು ಬುರ್ಜ್ ಖಲೀಫಾ ಹತ್ರ ಹೋಗ್ತೀವಿ. ಬುರ್ಜ್ ಖಲೀಫಾ ಹತ್ರ ಅದು ಡೌನ್ ಟೌನ್ ಅಂತ ಹೇಳೋದು. ಅಂದರೆ ಅದು ಸ್ವಲ್ಪ ಪಾಶ್ ಏರಿಯಾ. ಇದು ಬರ್ದುಬೈ ಏರಿಯಾ ಅಂದರೆ ಸ್ವಲ್ಪ ಓಲ್ಡ್ ದುಬೈ ಇದು. ಹಾಗಾಗಿ ಈ ಕಡೆ ಎಲ್ಲ ಕಾಸ್ಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲೇ ನೋಡಬೇಕು. ಸಿಟಿ ಒಳಗಡೆ ಎಂಟ್ರ್ ಆಗಬೇಕಾ ನೋಡೋಣ ಹೆಂಗಿದೆ. ಹೋಗೋ ವಾಕಿಂಗ್ ಇವತ್ತು 10 minutes ವಾಕ್ ಅಂತ ಇಲ್ಲಿಂದ ಮೆಟ್ರೋಗೆ. ನಾವು ಇಲ್ಲಿ ತೋರಿಸ್ತೀನಿ ಹೋಟ್ಲ್ ಯಾವುದಿದು ಅಂತ. ಹೊರಗಡೆ ಬಂದ ತಕ್ಷಣ ನಮಗೆ ಕಾಣಿಸ್ತು. ಮೆನ್ಯೂ ಹೇಗಿದೆ ಇದೆಲ್ಲ. ಬರ್ಗರು, ಚಿಕನ್, ಫಿಶ್, ಲಂಚ್, ಡಿನ್ನರ್ ಎಲ್ಲ ಇದೆ. ಇದು ಬ್ರೇಕ್ಫಾಸ್ಟ್ ಮೆನ್ಯೂ ಇಲ್ಲಿದೆ ನೋಡಿ. ಜಾನು, ಅದು ಬಿಟ್ಟು ಬೇರೆ ಇದೆ ನೋಡಿ. ಇದೆಲ್ಲ AEDಲಿರುತ್ತೆ, ಅಂದರೆ ದಿರಮ್ಸ್ ಅಂತ ಅರ್ಥ. ಸೊ 2 ಪೂರಿ ಬಂತು, ಅದ್ರ ಜೊತೆ ಕೂರ್ಮ, ಇಡ್ಲಿ, ಸಾಂಬಾರು, ಅದು ಗೊಜ್ಜು ಅನಿಸುತ್ತೆ, ಇದು ಚಟ್ನಿ. ಸಾನು ದಿನ ಬಂದಿಲ್ಲ. ಸಾನು ಅವರು ಆಮ್ಲೆಟು ಬ್ರೆಡ್ಡು ತೊಗೊಂಡಿದ್ದಾರೆ. ಅವ್ರಿಗೆ ದೋಸೆ, ಇಡ್ಲಿ ಎಲ್ಲ ತಿಂದು ಬೇಜಾರು. ಒಂದೊಂದು ಪ್ಲೇಟ್ ತೊಗೊಂಡಿದ್ದೀವಿ, ಟೇಸ್ಟ್ ಹೇಗಿದೆ ನೋಡೋಣ. ಆ್ಯಂಡ್
ದುಬೈಯಲ್ಲಿ ಇದು ನಮ್ಮ ಫಸ್ಟ್ ಫುಡ್ ಬ್ರೇಕ್ಫಾಸ್ಟ್ ಫಸ್ಟ್ ಬ್ರೇಕ್ಫಾಸ್ಟ್. ನಾವು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಮಾಡಿಸಿಲ್ಲ. ಅಲ್ಲಿ ಕಾಂಟಿನೆಂಟಲ್ ಇರುತ್ತೆ, ದಿನಾನು ಸೇಮ್ ಇರುತ್ತೆ. ಬೇರೆ ಕಡೆ ಸ್ವಲ್ಪ ನೋಡೋಣ ಅಂತ ಯಾಕೆ ಅಂದರೆ ಅಲ್ಲೂ ಈಗಲೂ ಆ್ಯಡ್ ಮಾಡಿಸ್ಬೋದು ಅನಿಸುತ್ತೆ. ನೋಡೋಣ ಇಲ್ಲಿ ಟೇಸ್ಟ್ ಮಾಡೋಣ ಹೊರಗಡೆ. ಬಟ್ ಮಾಡಿದ್ರೆ ಫುಲ್ 6-7 ದಿನಕ್ಕೂ ಹೌದಾ? ಲಾಸ್ಟ್ 2 ಡೇಸ್ ಮಾಡಿಸಿದ್ರೆ. ಇವತ್ತಿನ ತಿಂಡಿ ಬಂದು ಪೂರಿ 1 ಪ್ಲೇಟು, ಸಾನು ತೊಗೊಂಡಿರೋದು ಬ್ರೆಡ್ ಆ್ಯಂಡ್ ಆಮ್ಲೆಟ್ ಆ್ಯಂಡ್ 1 ಪ್ಲೇಟು ಇಡ್ಲಿ. ಇದು ರಿವರ್ ವ್ಯೂ ಅಂತ ಹೇಳಿಬಿಟ್ಟು ಇಲ್ಲಿ ಮೆನ್ಯೂಲೇ ಒಂದು ರೇಟು, ಚಾರ್ಜ್ ಮಾಡಿರೋದೇ ಒಂದು ರೇಟು. ಅಲ್ಲಿ 5 ಇದ್ದರೆ ಇಲ್ಲಿ 6 ಆಗಿದೆ. ಪರೋಟ 1 AED ಅಂತ ಬರ್ದಿತ್ತಲ್ಲಿ, 1 ಇದ್ದರೆ ಅದು 1.5 AED ಆಗಿದೆ. ಸೊ ಟೋಟಲ್ ನಮ್ಮದು ಬಿಲ್ ಈಗ 22 AED ಆಯಿತು. 2 ಪರೋಟ, 1 ಪ್ಲೇಟ್ ಪೂರಿ, 1 ಪ್ಲೇಟ್ ಇಡ್ಲಿ, 1 ಪ್ಲೇಟ್ ಆಮ್ಲೆಟ್ ಬ್ರೆಡ್ಗೆ ಇಷ್ಟ ಆಯಿತು. ನಾನು ಆವಾಗಲೇ ಹೇಳ್ಬಿಡ್ತೀನಿ, ನನಗೆ ಆಮೇಲೆ ನೆನಪಿರುತ್ತೋ ಇಲ್ವೋ ಎಲ್ಲ ಟೋಟಲ್ ಮಾಡಿ ಹೇಳೋದಕ್ಕೆ. ಮಾಡಿದ್ದಾರೆ ಮರಗಳು ನೋಡ್ತಾ ಇದ್ರೇ ನನಗೆ ಖುಷಿ. ಓಲ್ಡ್ ಅನ್ಸುತ್ತಾ? ಅಲ್ಲ, ಇದು ಬರ್ದುಬೈ ಅಂದರೆ ನಾಟ್ ಸೋ ಓಲ್ಡ್, ಬಟ್ ಡೌನ್ ಟೌನ್ ಥರ ಅಲ್ಲ ಇದು. ಬಾಮ್ಮ ಈ ಕಡೆ. ರೋಡ್ ಬಂದು ಈ ಕಡೆ ಈಗ ಅಲ್ಲಿ ಕಾಣ್ತಾ ಇದೆ ಮೆಟ್ರೋ ಸ್ಟೇಷನ್, ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ನೋಡಿ ಕಪ್ಪೆ ಚಿಪ್ಗಳಿದೆ. ರೋಡು ಅಲ್ಲಿ ಡಾಂಬರ್ ರೋಡ್ ಇದೆ, ಇಲ್ಲಿ ಮರಳಿದೆ. ಈ ಮರಳಲ್ಲಿ ನಮಗೆ ಕಪ್ಪೆ ಚಿಪ್ ಕಾಣ್ತಾ ಇದೆ. ಅಂದರೆ ಇದು ಮೊದಲು ಇಲ್ಲೆಲ್ಲ ನೀರಿತ್ತು ಅನಿಸುತ್ತೆ. ಎನಿವೇಸ್ ಬಂತು. ಈಗ ಮೆಟ್ರೋ ಸ್ಟೇಷನ್ನು ತುಂಬಾ ಹತ್ತಿರ. ಬಂದಿದ್ರೆ 5 ನಿಮಿಷದಲ್ಲಿ ಬಂದ್ಬಿಡ್ಬೋದಿತ್ತು. ಅಲ್ಲಿ ತಿಂಡಿ ತಿಂದ್ವಲ್ಲ ಅಂತ ಲೇಟ್ ಆಯ್ತು ಅಷ್ಟೇ. ನೀವು ಒಳಗಡೆ ಹೋಗೋಣ. ಇದು ಮೆಟ್ರೋ ಸ್ಟೇಷನ್ ಬಂದು ಅಲ್ ಜದ್ದಾಫ್, ALLJADAF ಎಂಟ್ರೆನ್ಸ್. ನಾವು ಮೇಲೆ ಹತ್ತು ಬರೋದಕ್ಕೂ ಟ್ರೈನ್ ಬಂತು. المحطة القادمة هي مدينة دبي الطبية. The next station is Dubai Healthcare City. ಹತ್ತಿದ್ದೀವಿ ಈಗ, ರಶ್ ಇಲ್ಲ. ಆ್ಯಂಡ್ ಇಲ್ಲಿ ನಾವು ರೆಡ್ ಲೈನ್ ಗ್ರೀನ್ ಲೈನ್ ಅಂತ ಇಲ್ಲೂ ಇರುತ್ತೆ. ನಾವೀಗ ಗ್ರೀನ್ ಲೈನಲ್ಲಿ ಹತ್ತಿರೋದು, ಅಲ್ಲಿದೆ, ನಿಮಗೆ ಆಮೇಲೆ ತೋರಿಸ್ತೀನಿ. ಸಿಟಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಗ್ರೀನ್ ಲೈನಲ್ಲಿ ಹತ್ತಿದ್ದೀವಿ, ಅಲ್ಲಿ ಚೇಂಜ್ ಮಾಡಬೇಕು ರೆಡ್ ಲೈನ್ಗೆ ನಾವು. ನಿಮಗೆ ನಾನು ಅದ್ರ ಫೋಟೋ ಹಾಕ್ತೀನಿ ನೋಡಿ, ಯಾವ್ಯಾವ ಸ್ಟಾಪ್ ಇದೆ, ಎಲ್ಲೆಲ್ಲಿದೆ ಅಂತ. ಅಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆ. ಇಲ್ಲೆಲ್ಲ ನೀರಿತ್ತು ಅನಿಸುತ್ತೆ, ಈಗ ನೀರಿಲ್ಲ. ಅಲ್ಲಿ ಕಪ್ಪೆ ಚಿಪ್ಪಿತ್ತು ಜಾನು, ನಾವು ಬಂದಿದ್ದ ರೋಡಲ್ಲಿ. ಇಲ್ಲೆಲ್ಲ ನೀರಿತ್ತು ಅನಿಸುತ್ತೆ. ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ. ಏನಿಲ್ಲ ಬೇಟ. ಆಫ್ಟರ್ 2 ಸ್ಟಾಪ್ ನಾವಿದ್ದ ಏರಿಯಾಯಿಂದ ಇಲ್ಲಿ ಇಂಟರ್ಚೇಂಜ್ ಮಾಡಬೇಕು. ಅಲ್ಲಿಗೆ ನಾವು ಇಳಿಯೋಕ್ಕೆ ರೆಡಿಯಾಗಿದ್ದೀವಿ. ಇದು ಹೆಸರು ಬುರ್ಜುಮನ್. ಹಾಂ, ಈಗ ಯಾವ ಕಡೆ ಹೋಗೋದು? ಇಲ್ಲಿ ನೋಡಿ ಕ್ಲೋಸ್ಡ್ ಇರುತ್ತೆ, ಓಪನ್ ಇರುತ್ತಲ್ಲ. ನಮ್ಮ ಬೆಂಗಳೂರಲ್ಲಿ ಒಳ್ಳೆ ಟ್ರೈನ್ ನಿಂತಿದೆ ಅನ್ಬೇಕು, ಹಂಗೆ ಕಾಣ್ತಾ ಇದೆ. ಈಗ ಇಲ್ಲಿಂದ ಕೆಳಗಡೆ ಹೋಗ್ಬೇಕಂತೆ ಪ್ಲ್ಯಾಟ್ಫಾರ್ಮ್ 2ಗೆ, ಇಂಟರ್ಚೇಂಜ್ಗೆ. ಮೇಲ್ಗಡೆ ಅದು ಎಕ್ಸಿಟ್. ಇಲ್ಲಿ ನೋಡಿ, ಇದು ಪಿಂಕ್ ಇದೆ ಅಲ್ಲ, ಇದು ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಮಾತ್ರ. ಸೊ ಮೇಲ್ಸ್ ಕೆನಾಟ್ ಕ್ಲೈಂಬ್.
ನಾವು ಇಲ್ಲಿಂದ ಹತ್ತಿದ್ದು, ಇಲ್ಲಿಂದ ಬಂದು ಇಲ್ಲಿ ಇಂಟರ್ಚೇಂಜ್ ಮಾಡಿ ಇಲ್ಲಿಂದ ಹೀಗೆ ಬರ್ತಾಯಿದ್ವಿ. ಇಲ್ಲಿ ನೋಡಿ ಬುರ್ಜ್ ಖಲೀಫಾ ಇದ್ರ ಮುಂದೆನೂ ಹೋಗುತ್ತೆ, ಬಟ್ ನಾವು ಇವತ್ತು ಇದ್ರ ಮುಂದೆ ಹೋಗ್ತಾ ಇಲ್ಲ, ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದು ದುಬೈ ಮಾಲ್, ಬುರ್ಜ್ ಖಲೀಫಾ ಮೆಟ್ರೋ ಸ್ಟೇಷನ್. ಇಲ್ಲಿ ಕಾರ್ಗಳು ಹೋಗ್ತಾ ಇದೆ ನೋಡಿ, ಏನು ಫಾಸ್ಟಾಗಿ ಹೋಗ್ತಾ ಇದೆ. ಓ, ವಿಡಿಯೋ ಗೇಮ್ ನೋಡ್ತಾ ಇದ್ದೀನಿ ಅನಿಸಿದೆ, ಹಂಗೆ ಹೋಗ್ತಾ ಇದೆ. ಆ ಕಡೆ ಈ ಕಡೆ ಫಾಸ್ಟಾಗಿ. ಮೆಟ್ರೋಯಿಂದ ಹೊರಗಡೆ ಬಂದ ತಕ್ಷಣ ಅಲ್ಲಿ ವೇ ಹಾಕಿದ್ದಾರೆ, ದುಬೈ ಮಾಲ್ ಬುರ್ಜ್ ಖಲೀಫಾ ಅಂದ್ಬಿಟ್ಟು ಎಕ್ಸಿಟ್ ಅಂತ ಹೇಳಿಬಿಟ್ಟು. ಅಲ್ಲಿಗೆ ಬಂದರೆ ದುಬೈ ಮಾಲ್ ಅಂದ್ಬಿಟ್ಟು ಇಲ್ಲಿ ಯಾರೋ ಮಾರ್ಕ್ಸ್ ಹಾಕಿದ್ದಾರೆ ನೋಡಿ. ಸೊ ಇಲ್ಲಿಂದಾನೇ ನಾವು ದುಬೈ ಮಾಲ್ಗೆ ಎಂಟ್ರಿ ಆಗ್ಬೋದು. ಆ್ಯಂಡ್ ಬುರ್ಜ್ ಖಲೀಫಾ ಇರೋದು ದುಬೈ ಮಾಲ್ ಪಕ್ಕನೇ ಎಂಟ್ರಿ ಇರೋದು, ಅದಕ್ಕೂ ಕೂಡ. ಅದಕ್ಕೆ ಇಲ್ಲಿಂದಾನೇ ಹೋಗಬೇಕು. ನಮ್ಮ ಹೋಲ್ ಡೇ ಇವತ್ತು ಇಲ್ಲೇ ಹೋಗೋ ಥರ ಇದೆ. ನೋಡೋಣ ಎಷ್ಟು ಕವರ್ ಆಗುತ್ತೆ ಇವತ್ತು. ಓ ಹಾಂ, ಸ್ಕೈ ವ್ಯೂಸ್ ಅಬ್ಸರ್ವೇಟ್ರಿ ಅಂತ ಇದೆ. ಎಡ್ಜ್ ವಾಕ್ ಮಾಡೋದು, ಮೇಲ್ಗಡೆಯಿಂದ ನೋಡೋದು. ಇಲ್ಲಿ ಈ ಥರ ಇದು ಸ್ಲೈಡ್ ಮಾಡೋದು, ಉಯ್ಯಾಲೆ ಆಡೋದು, ಎಡ್ಜಲ್ಲಿ ವಾಕ್ ಮಾಡೋದು, ಅದೆಲ್ಲ ಮಾಡ್ಬೋದು. ಇಲ್ಲಿ ಈ ಥರ ಹಾಕ್ಕೊಂಡು ಎಡ್ಜಲ್ಲಿ ನಿಂತ್ಕೊಂಡು ಸಿಟಿನ ನೋಡೋದು, ನಡೆದಾಡೋದು, ಈ ಥರ ಸ್ಲೈಡ್ ಮಾಡೋದು. ಸೊ ಇಲ್ಲಿಂದ ನಡ್ಕೊಂಡು ಹೋಗಬೇಕು, ಎಷ್ಟೊತ್ತಾಗುತ್ತೆ ನೋಡೋಣ. ಬಿಲ್ಡಿಂಗು ಇದು ಡೌನ್ ಟೌನ್ ಅಂತ ಹೇಳೋದು, ದುಬೈ ಡೌನ್ ಟೌನ್. ಇಲ್ಲಿ ಇರೋದೆಲ್ಲ ದೊಡ್ಡ ಬಿಲ್ಡಿಂಗ್ಸು, ದೊಡ್ಡ ರೋಡು. ಅದು ಬುರ್ಜ್ ಖಲೀಫಾ ನೋಡಿ, ಕಾಣ್ತಿದ್ಯಾ? ಈಗ ನಾವು ದುಬೈ ಮಾಲ್ಗೆ ಎಂಟ್ರಿ ಆಗಿದ್ದೀವಿ. ಅದೇ ವೇಯಲ್ಲಿ ಬಂದರೆ ನಿಮಗೆ ಮುಂದೆನೇ ಕಾಣುತ್ತೆ. ಅಲ್ಲಿ ಬಂದ ತಕ್ಷಣವೇ ರೈಟ್ ಒಂದು ಲೆಫ್ಟ್ ಒಂದು ದಾರಿ ಇರುತ್ತೆ, ಲೆಫ್ಟಿಗೆ ತೊಗೊಳ್ಬೇಕು. ತೊಗೊಂಡು ಬಂದಾಗ ಇಲ್ಲಿ ಮುಂದೆ ಹೋಗ್ಬೇಕಿನ್ನು. ನಾವು ಇಲ್ಲಿ LM ಎಕ್ಸ್ಚೇಂಜ್ ಅಂತ ಒಂದು ಕಾರ್ಡು, ಇಲ್ಲಿ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಿಂತಿದ್ದೀವಿ. ಎಷ್ಟು ರೇಟ್ಗೆ ಸಿಗುತ್ತೆ ಏನು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಕಾರ್ಡ್ ಯೂಸ್ ಮಾಡ್ತಾಯಿದ್ವಿ. ಕಾರ್ಡಲ್ಲಿ ಎಕ್ಸ್ಟ್ರಾ ಬೀಳ್ತಾ ಇದೆ, ಅದು ಇದು ವರ್ತ ತಿಳ್ಕೊಳ್ಳೋಣ ಅಂಥೇಳಿ ಇವಾಗ ಇಲ್ಲಿ ನಿಂತಿದ್ದೀವಿ. ನೋಡೋಣ ಒಂದು AEDಗೆ ಎಷ್ಟು ಚಾರ್ಜ್ ಆಗುತ್ತೆ, ಇಂಡಿಯನ್ ರುಪೀಸ್ ಎಷ್ಟು ಹಾಕಬೇಕು ಅಂತ ಹೇಳ್ತೀನಿ. ಈಗ ನಾನು ಬೆಳಗ್ಗೆಯಿಂದ ನಿಮಗೆ ಬ್ರೇಕ್ಫಾಸ್ಟ್ದು ಹೇಳಿದೆ ಅಲ್ವಾ, 5, 6 ಆ್ಯಂಡ್ 7 ಆಯಿತು ಅಂತ. 5 AED, 6 AED, 7 AED. 1 AED ಈಕ್ವಲ್ಸ್ 22.34 or 5. ಆಲ್ಮೋಸ್ಟ್ ನೀವು ಎಕ್ಸ್ಚೇಂಜ್ ರೇಟ್ ಕೊಟ್ಟು ತೊಗೊಳ್ತೀನಿ ಅಂದರೆ 23 ರುಪೀಸ್ ಕೊಟ್ಟರೆ ನಿಮಗೆ 1 dirham ಬರುತ್ತೆ, AED ಬರುತ್ತೆ. ಅಂಥದ್ದು ನಾವಿವತ್ತು 527 ರುಪೀಸ್ ಖರ್ಚು ಮಾಡಿ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಕನ್ವರ್ಟೆಡ್ ಮಾಡಿದ್ರೆ 22 dirhams ಆಗುತ್ತೆ. ಮಾಲ್ ಒಳಗಡೆ ತುಂಬ ಎಕ್ಸ್ಚೇಂಜ್ ಮಾಡುವಂಥ ಅಂಗಡಿಗಳಿದ್ವು. ಅಲ್ಲಿ ಒಂದೊಂದರಲ್ಲಿ ಒಂದೊಂದು ರೇಟು. ಒಂದರಲ್ಲಿ 25 ಇತ್ತು, 24 ಇತ್ತು, ಇನ್ನೊಂದು ಕಡೆ 23 ಇತ್ತು. ಬಟ್ ಅವ್ರಿಗೆ ಎಕ್ಸ್ಟ್ರಾ ಕಮಿಷನ್ ಕೊಡಬೇಕು, ಲೈಕ್ 5 AED or 6 AED ಅಂತ ಹೇಳಿಬಿಟ್ಟು. ನಾವು ಫಸ್ಟ್ ಕೇಳಿದ್ದಂತೂ 25 ಪ್ಲಸ್ ಕಮಿಷನ್ ಅಂತ ಇತ್ತು. ಸೊ ನಮಗೆ ಆನ್ಲೈನಲ್ಲಿ 23 ಒಳಗಡೆನೇ ತೋರಿಸುತ್ತೆ. ಬಟ್ ನಾವು ಕಾರ್ಡ್ ಯೂಸ್ ಮಾಡಿದಾಗ ಅಥವಾ ಎಕ್ಸ್ಚೇಂಜ್ ಮಾಡಿದಾಗ ನಮಗೆ 2 ರುಪೀಸ್ ಅಷ್ಟು, 2 to 3 ರುಪೀಸ್ ಎಕ್ಸ್ಟ್ರಾ ಬೀಳುತ್ತೆ ಒಂದು AEDಗೆ. ಆನ್ಲೈನಲ್ಲಿ ಎಷ್ಟು ತೋರಿಸುತ್ತೋ ಅದಕ್ಕಿಂತ ಜಾಸ್ತಿ. ವೆಲ್ಕಮ್ ಟು ದುಬೈ ಮಾಲ್, ಬಿಗ್ಗೆಸ್ಟ್ ಮಾಲ್. ಈಗ ಇಲ್ಲೇ ಕೇಳೋಣ ಎಂಟ್ರಿ ಇದೆ ಯಾವ ಕಡೆ ಅಂತ. ಓಕೆ, ಕರ್ಕೊಂಡು ಬರ್ತೀನಿ ತಡೀರಿ. ಇದು ಫುಡ್ ಕೋರ್ಟ್. ಇದು ಟ್ರೈನಲ್ಲಿ ಬಂದ್ವಿ ಅಲ್ವಾ, ಮೆಟ್ರೋ ಟ್ರೈನಲ್ಲಿ 3 ಆಪ್ಷನ್ ಇದೆ. ಒಂದು ಟಿಕೆಟ್ ತೊಗೊಳ್ಳೋದು, ಇಲ್ಲಿಗೆ ಬರೋದಕ್ಕೆ ಅಂದ್ಬಿಟ್ಟು 6 dirhams ಆಗುತ್ತೆ. ಎರಡನೇದು ಡೈಲಿ ಪಾಸ್ ತೊಗೊಳ್ಳೋದು, 22 ರುಪೀಸ್ ಕೊಟ್ಬಿಟ್ರೆ ಅನ್ಲಿಮಿಟೆಡ್
ಮಧ್ಯರಾತ್ರಿ 12 ಗಂಟೆ ತನಕ ಎಷ್ಟು ಸಾರಿ ಆದರೂ ನೀವು ಓಡಾಡ್ಬೋದು. ಇನ್ನೂ ಒಂದು ಆಪ್ಷನ್ನು ವೀಕ್ಲಿ ಪಾಸ್ ತೊಗೊಂಡಾಗ ನಿಮಗೆ 7 ಡೇಸ್ಗೆ 8 ಡೇಸ್ಗೋ ಏನೋ ಹೇಳಿದ್ರು. ಎಷ್ಟು ಹೇಳಿದ್ರು? ಸಾನು ಬಾಬಾ 135 dirhams ಆಗುತ್ತೆ, ಅನ್ಲಿಮಿಟೆಡ್. ನೀವು ಎಷ್ಟು ಸಾರಿ ಆದರೂ ಓಡಾಡ್ಬೋದು. ಅದು 3 ಬಿಟ್ಟು ನಾವು 4ನೇ ತೊಗೊಂಡ್ವಿ. ಏನು ಅಂದರೆ ನಾಲ್ ಕಾರ್ಡ್ ಅಂತ ಸಿಗುತ್ತೆ, ಮೆಟ್ರೋ ಕಾರ್ಡ್ ಬರುತ್ತಲ್ಲ ಆ ಥರ. ಆ ಕಾರ್ಡ್ ತೊಗೊಂಡ್ರೆ ನಮಗೆ ಮಿನಿಮಮ್ 25 rupees ಕೊಟ್ಟು ತೊಗೊಳ್ಬೇಕು. ಸಾರಿ, ರುಪೀಸ್ ಅಂತಲೇ ಬರುತ್ತೆ. 25 dirhamsಲ್ಲಿ 6 dirhams ಹೋಗಿ 19 dirhams ಅದರಲ್ಲಿ ಬರುತ್ತೆ ಕಾರ್ಡಲ್ಲಿ. ಅದನ್ನು ನಾವು ಟ್ರೈನಲ್ಲಿ ಓಡಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಅದರಲ್ಲಿ ಏನಂದರೆ ನಮಗೆ ಇಲ್ಲಿಗೆ ಬರೋದಕ್ಕೆ 6 dirhams ಆದರೆ ಆ ಕಾರ್ಡ್ ಯೂಸ್ ಮಾಡಿದಾಗ ನಮಗೆ ಬರೀ 3 dirhams ಆಗುತ್ತೆ. ಸೊ ಹಾಫ್ ಪ್ರೈಸ್ಗೆ ನಾವು ಓಡಾಡ್ಬೋದು ಎಲ್ಲದೂ. ಬಟ್ ಅದರಲ್ಲಿ 7.5 dirhams ಯಾವಾಗಲೂ ಮೇಂಟೈನ್ ಮಾಡಬೇಕು. ಆ್ಯಂಡ್ 6 dirhams ಹಾಗೆಯೇ ವೇಸ್ಟ್ ಹೋಗುತ್ತೆ. ಇವತ್ತಿನ ವ್ಲಾಗಲ್ಲಿ ನೀವು ನೋಡಿದ್ರಿ ಸ್ನೇಹಿತರೆ, ದುಬೈಯಲ್ಲಿ ಒಂದು ಬ್ರೇಕ್ಫಾಸ್ಟ್ಗೆ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು. ಮೆಟ್ರೋ ಜರ್ನಿ ಕೂಡ ನೋಡಿದ್ರಿ, ಹಾಗೆ ಡೌನ್ ಟೌನ್ ಕೂಡ ನೀವು ನೋಡಿದ್ದೀರಾ. ದುಬೈ ಮಾಲ್ ಸ್ವಲ್ಪ ನೋಡಿದ್ದೀರಾ, ಹಾಗೆ ಹೆಚ್ಚಿಗೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನೀವು ಬುರ್ಜ್ ಖಲೀಫಾ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು. ಸೊ ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಸ್ನೇಹಿತರೆ.